ವೆಲ್ಕಮ್ ಬ್ಯಾಕ್ ಟು ಸಮ್ ಉಪಾದಿಪಿ ಮಾತುಗಳು. ನಾನ್ ನಿಮ್ ಪ್ರೀತಿಯ ಪ್ರೀತಿ. ಒಂದ್ ಕಾಲದಾಗ ಹೆಣ್ಮಕ್ಳು 50 ರೂಪಾಯಿ ಕೊಟ್ಟ ಬಸ್ಸಿಗೆ ಅಡ್ಡಾಡಕ ಹಿಂದಮ್ನ ನೋಡ್ತಿದ್ರು. ಆದ್ರೆ ಇವತ್ತು ಇಡೀ ಕರ್ನಾಟಕನ ಸುತ್ತಿ ಬರ್ತಾರ. ಎಲ್ಲ ಸಿದ್ದು ಮಹಿಮೆ. ಇವತ್ತು 4 ಮಾತು ಫ್ರೀ ಬಸ್. ಹೆಣ್ಮಕ್ಳಿಗಿಲ್ಲ ಚಿಂತಿ, ಗಂಡು ಹುಡುಗರು ಪೊಕ್ಕಟೆ ಬಿತ್ತು ಕತ್ರಿ. ಬಸ್ನ ಕಾಲ್ ಇಡಕ್ ಆಗದೆ ಇರೋ ಅಷ್ಟು ಗದ್ಲ ಎಲ್ಲಿ ನೋಡ್ತಿ ಇಲ್ಲ ಹೆಣ್ಮಕ್ಳದ ಅಬ್ರ. ಹೆಣ್ಮಕ್ಳ ಕಣ್ಣಿಗೆ ಕಾಣಿಸನ್ನ ಸಿದ್ದು ಕ್ಯೂಟ್ ಆದ್ರೆ ರಿಯಾಲಿಟಿ ಯಾರಿಗ್ ಗೊತ್ತು? ಫ್ರೀ ಬಸ್ ಹೆಂಗ್ ಸಿಕ್ತು ಅಲ್ವಾ? ಬಸ್ ಹತ್ತಿ ಬಿಗಮಣಿ ಹೋಗಕ್ ಚಿಂತೆ ಮಾಡ್ತಿದ್ದ ನಮ್ಮ ಹೆಣ್ಮಕ್ಳು ಇವತ್ ಮುಂಜಾನೆ ನಸಕ್ ನನ್ನ 4 ರೆಡಿ ಆಗಿ ಕುಂತಿರ್ತಾರ, ಬಾ ಊರು ಸುತ್ತಾಕ್ ಹೋಗುನು ಅಂತ ಹೇಳಿ. ಒಂದ್ ಕಲ್ಲಾಗಿತ್ತು ಎಲ್ಲಿ ಅಡ್ಡಾಡ್ತಿ ಬಿಡ್ಲಿ, ಎಷ್ಟು ಬಸ್ ಒಳಗ ಸಿಕ್ಕಾಪಟ್ಟಿ ತ್ರಾಸ, ಯಾರು ಹೋಗಾರೋ ದೂರ ಊರಿಗೆ ಸುಮ್ಮ ಬಸ್ ಚಾರ್ಜ್ ತುಟ್ಟಿ ಅಂತೇಳಿ. ಆದ್ರೆ ಅದ ಇವಾಗ ಕೇಳ್ತೀಯ, ಫ್ರೀ ಬಸ್ ಬಂದಾಗಿಂದ ಮುಗಿತ್ತು. ಎಲ್ಲಾರು ಹೇಳ್ತೀನ್ರಿ, ಫ್ರೀ ಬಸ್ ಬಂದಾಗಿಂದ 2 ಸತಿಯರ ಇಡೀ ಪೂರ ಕರ್ನಾಟಕ ಎಲ್ಲಾ ದೇವಾಲಯ, ಗುಡಿ, ಮಂದಿರ, ಸಿಟಿ, ಮಾರ್ಕೆಟ್, ಸಂತೆ ಗಿಂತಿ ಎಲ್ಲಾರು ಸಿಕ್ಕಾಪಟ್ಟೆ ಹೋಗಿ ಬಂದಿದಾರ. ಒಂದೇನಾರ ಸಣ್ಣ ಸೂಜಿದಾರ ಬೇಕಾದ್ರೂ ಇವ್ರಿಂದ ಅವ್ರಿಗೆ ಹೋಗೋದು, ಏನಾದ್ರು ದೋಸ್ತ ತಡಿಯಲ್ಲ ಅಂತೇಳಿ ಸುಮ್ನೆ ಹೋಗಿ ಬೆಟ್ಟಾಗಿ ಬರೋದು, ಇದು ಅಂತೂ ಸಿಕ್ಕಾಪಟ್ಟೆ ನೋಡ್ತಿದ್ವಿ. ಈ ಬಸ್ ಫ್ರೀ ಆದಾಗಿಂದ ನಾನು ನೋಡಾಕ್ತಿದ್ ಕಾಮನ್ ಆಗಿ ಕಾಲಿಡಕ ಜಾಗಿರಲ್ಲ. ಪಾಪ ಹುಡುಗರು ಎಷ್ಟು ತ್ರಾಸು ಹತ್ತಾರೆ ಏನೋ ಗೊತ್ತಿಲ್ಲ. ಹುಡುಗಿಯರ ಬಸ್ ಫುಲ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹುಡುಗಿಯರಿಗೆ ಒಂದು 30-40% ಬಸ್ ಒಳಗೆ ರಿಸರ್ವೇಶನ್ ಇಟ್ಟಿದ್ರೆ, ಇವಾಗ ಹೇಳ್ತೀನಿ ಬಸ್ ಸ್ಟಾರ್ಟಿಂಗ್ ಇಂದ ಹಿಡ್ಕೊಂಡು ಡ್ರೈವರ್ ಇಂದ ಹಿಡ್ಕೊಂಡು ಪೂರಾ ದಂಡಿವರೆಗೂ ನಾವೇ ಇರ್ತೀವಿ. ಪಾಪ ಹುಡುಗರು ಅಲ್ಲಿ ಇಲ್ಲೆಲ್ಲ ಓದಾಡ್ಕೊಂಡು ನಿಂತಿರ್ತಾರ. ಫ್ರೀ ಬಸ್ ಆದಾಗಿಂದ ಮೆಟ್ರೋಗಂತೂ ಫುಲ್ ಖಾಲಿ. ಹೆಣ್ಮಕ್ಳ ರಿಸರ್ವೇಶನ್ ಇರತ್ತಲ್ಲ, ಗರ್ಲ್ಸ್ ರಿಸರ್ವೇಶನ್ ಮೆಟ್ರೋದಲ್ಲಿ, ಅದಂತೂ ನೋಡಂಗಿಲ್ಲ, ಫುಲ್ ಬೇಕು ಅಂತಿರತ್ತ. ಒಂದ್ ಕಲ್ಲಾಗಿತ್ತು ಯಪ್ಪ ಸಿಕ್ಕಾಪಟ್ಟಿ ರಶ್, ಹೋಗಕ ಆಗ್ತಿರ್ಲಿಲ್ಲ, ಅಷ್ಟೊಂದು ಫುಲ್ಲರ್ ಆಗಿರೋದು. ಇವಾಗ ಅದು ಪೂರ ಖಾಲಿ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳಿ. ಅದನ್ನ ನನಗೆ ಅನ್ಸುತ್ತೆ ಇವಾಗ ರಿಯಾಲಿಟಿ ಆಗ್ತಿದೆ ಅಂತ ಹೇಳಿ. ಫ್ರೀ ಬಸ್ ಸಿಕ್ಕದ ಯಾಕ್ರಿ ಬಿಟ್ಕೊಡ್ಬೇಕು ಅಂತೇಳಿ ಸುಮ್ಮನೆ ಸುತ್ತಾಡೋದೇ ಅಲ್ವಾ? ಇದ್ರೊಳಗೆ ನಾನು ಇದ್ದೀನಿ, ಇಲ್ಲ ಅಂತಲ್ಲ. ನಾನು ಅವಾಗ ಯಾವಾಗಲೂ ಒಂದ್ಸತಿ ಊರಿಗೆ ಹೋಗ್ತಿದ್ದೆ. ಅದು ಫ್ರೀ ಬಸ್ ಅದಾಗಿಂದ ಹೇಳ್ತೀನಿ 2 ತಿಂಗಳಿಗೊಮ್ಮೆ ಹೋಗ್ತೀನಿ. ನಮ್ಮಮ್ಮ ಒಂದೇ ಬಿಟ್ಲೆ ಮೊನ್ನೆ ಸತಿ ಹೋದಾಗ ನೋಡ ಫ್ರೀ ಬಸ್ ಮಾಡ್ಯಾರ ಅಂತ ಹೇಳಿ ಬರ್ತೀವಿ ಊರಿಗೆ ಹೊಳ್ಳೆ ಪೈಲ ಬಾ ಅಂದ್ರೆ ಅತಿದ್ದನ ಹೋಗ ಯಾರು ಬರ್ತಾರೆ ನಿಮ್ಮ ಊರಿಗೆ, ಹೋಗಕ ಬರಕ 5,000 ರೂಪಾಯಿ, ನಾನು ಅಲ್ಲೇ ಆರಾಮ್ ಮಜಾ ಮಾಡ್ತೀನಿ ಅಂತಿದ್ದೆ. ಇದ್ರ ಎಲ್ಲರೂ ರಿಯಾಲಿಟಿ ಇರೋದ ಹೇಳ್ತಿದ್ದೀನಿ. ರಿಸರ್ವೇಶನ್ ನೋಡ್ಕೊಳ್ದು ಊರಿಗೆ ಹೋಗುದು. ಇನ್ನು ತುಂಬಾ ಜನ ಇದ್ದಾರೆ. ಈ ನಾಟಿಗಳೆಲ್ಲ ಕೇಳ್ತೀರಾ, ಮಾರ್ಕೆಟಿಗೆ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅವ್ರ ಮನೆಗಂತೂ ಒಂದು 20-30 ಸತಿ ಹೋಗೇ ಬಂದಿರ್ತಾರ ಫ್ರೀ ಬಸ್ ಆದಾಗಿಂದ. ಗೊತ್ತೇ ಇರಂಗಿಲ್ಲ ಮನೆಯೊಳಗೆ ಗಂಡ ಮಕ್ಕಳು ಎಲ್ಲ. ನಾವು ರೀಲ್ಸ್ ಎಲ್ಲ ನೋಡಿದ್ವಿ, ನ್ಯೂಸ್ ಒಳಗೆಲ್ಲ ನೋಡಿದ್ವಿ. ಗಂಡ ಮಕ್ಕಳೆಲ್ಲ ಬಿಟ್ಬಿಟ್ಟು ಸುಮ್ಮನೆ ನಡಿ ಟ್ರಿಪ್ ಹೋಗೋಣ ಅಂತೇಳಿ ಫ್ರೀ ಬಸ್ ರನ್ನರ್ ಕೇಳೋರು ಅಂತೇಳಿ ತುಂಬಾ ರಾಶಿಯಾಗಿ ಸುಮ್ಮನೆ ಸುತ್ತಾನೆ ಇರ್ತಾರೆ. ಒಂಥರ ಫ್ರೀ ಬಸ್ ಇರೋದು ನಂಗೇನೋ ಅನ್ಸುತ್ತಾ, ಇದು ಇಟ್ಸ್ ಲಾಸ್ ಫಾರ್ ಅವರ್ ಕರ್ನಾಟಕ ಅಂತೇಳಿ. ಯಾಕಪ್ಪ ಅಂತಂದ್ರೆ ನಂಗೆ ಅನ್ಸುತ್ತೆ ಎಲ್ಲಿಂದ ಬರುತ್ತೆ ರೀ ಇಷ್ಟೆಲ್ಲ ನಾವು ಫ್ರೀ ಬಸ್ ಕೊಟ್ರೆ? ಎಷ್ಟು ಜನ ಪ್ಯಾಸೆಂಜರ್ಸ್ ಇರ್ತಾರ, ಲಾಸೇ ಅಲ್ವಾ ಒಂಥರ. ಬಟ್ ಅದು ಇದ್ರಲ್ಲಿ ಹೆಂಗ್ ಆಡ್ ಮಾಡ್ಕೊತಿರ್ತಾರೆ, ಹೆಂಗ ಸರ್ವೈವ್ ಆಗ್ತಿದೆ ಅಂತೆಲ್ಲ ಗೊತ್ತಿಲ್ಲ. ನಮ್ಮ ಕರ್ನಾಟಕ CM ಸಿದ್ದರಾಮಯ್ಯ ಅವರು ಯಾವ ಬೇಸ್ ಮೇಲೆ ನಮಗೆ ಫ್ರೀ ಬಸ್ ಕೊಟ್ಟರು ಗೊತ್ತಿಲ್ಲ. ಬಟ್ ಕೊಟ್ಟಿದ್ರೆ ಹೆಣ್ಮಕ್ಳಿಗೆ ಫುಲ್ ಖುಷಿ ಆಯ್ತು. ನಾನು ಹೆಡ್ಕೊಂಡು ಹೇಳ್ತಿದ್ದೀವಿ, ನಾನು ಫುಲ್ ಮಜಾ ಮಾಡಿದೆ. ಕೇಳ್ತೀರಾ ಫ್ರೀ ಬಸ್ ಆದಾಗಿಂದ ಕಾಲಿಡಕ ಜಾಗಿರಲ್ಲ. ಪಾಪ ಹುಡುಗರು ಹೆಂಗ್ ಕಷ್ಟಪಟ್ಟು ತಗೊಂಡು ನಿಲ್ತಾರೆ ಏನೋ ಗೊತ್ತಿಲ್ಲ. ಅವ್ರಿಗಿರೋ ಸೀಟ್ಸ್ ಅದಕ್ಕೆ ನಾವು ಕಬ್ಜಾ ಮಾಡ್ಕೊಂಡ್ಬಿಟ್ಟಿವಿ. ನಮಗ್ ಫ್ರೀ, ಬಟ್ ಹುಡುಗರು ಕೇಳ್ತೀರಾ ಮುಗುಲ್ ಮುಟ್ಟದ ರೊಕ್ಕ ಊರಿಗೆ ಹೋಗಕ ಬರಾಕ. ಹೆಂಗೋ ಏನೋ ಒಂದು ಸಂಸಾರ ಅಂದ್ಮೇಲೆ ಹುಡುಗಿರು ದುಡಿಬೇಕು, ಹುಡುಗರು ದುಡಿಬೇಕು. ಅವಾಗ್ಲೇ ಅಲ್ವಾ ನಮ್ಗೆ ಏನ್ ಬೇಕು, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ನಮ್ಗೆ ಏನ್ ಬೇಕೆಲ್ಲ ಮಾಡ್ಕೊಂಡು ಹೋಗ್ತಿರ್ತೇವಿ. ಇವಾಗ ನೀವೇ ಹೇಳ್ರಿ, ಇವಾಗ ಒಬ್ರಿಗೆ ಫ್ರೀ ಬಸ್ ಕೊಟ್ಟು ಇನ್ನೊಬ್ಬರಿಗೆ ಡಬಲ್ ರೇಟ್ ಹಾಕಿದ್ರೆ ವಾಟ್ ಇಸ್ ದ ಪಾಯಿಂಟ್? ನಾನು ಮಜಾ ಮಾಡೀನಿ ಫ್ರೀ ಬಸ್ ಇಲ್ಲ ಅಂತಲ್ಲ, ಬಟ್ ನಾನು ಹುಡ್ಕೋತೀನಿ ಜಲ್ದಿ ಮುಗಿಬಿಡ್ಲಿ ಅಂತ ನಾವೆಲ್ಲ ಅಮೌಂಟ್ ಕುಡುಮ್ ಮಾಡಿವಲ್ಲ. ಸೊ ಅದಕ್ಕೆ ಅನ್ನಿಸ್ತಾರೆ ನನಗೆ ಮೇ ಬಿ ಅದ್ರ ಸಲುವಾಗಿ ದುಡ್ಡೆಲ್ಲ ಕಡಿಮೆ ಆಗಿ ಎಲ್ಲ ವಿದಿನ್ ಬಜೆಟ್ ಒಳಗೆ ನೆಡಾಗತ್ತವ ಅಂತ ಹೇಳಿ. ಬಟ್ ಬೆಂಗಳೂರೊಳಗೂ ತುಂಬಾ ಇವೆಂಟ್ಸ್ ನೋಡಿದ, ಅಲ್ಲಿ ಇಲ್ಲಿ ಬಹಳ ಇವೆಂಟ್ಸ್ ನಂಗೆ ಅನಿಸ್ತಾ. ಅವಾಗೂ ಫ್ರೀ ಬಸ್ ಮಾಡಿದಕ್ಕೆ ಅಲ್ಲಿ ಇಲ್ಲಿ ರೊಕ್ಕ ಮ್ಯಾನೇಜ್ ಮಾಡ್ತಿದಾರಾ ಅಂತೇಳಿ. ನಾನು ಮಜಾ ಮಾಡಿದೀನಿ ಫ್ರೀ ಬಸ್ ಇಲ್ಲ ಅಂತಲ್ಲ, ಬಟ್ ಇಟ್ಸ್ ರಿಯಲಿ ಗುಡ್ ಥಿಂಗ್. ಐ ರಿಯಲಿ ಥ್ಯಾಂಕ್ಸ್ ಫಾರ್ ಸಿದ್ದರಾಮಯ್ಯ. ಬಟ್ ಐ ಫೀಲ್ ಲೈಕ್ ಇಟ್ ಶುಡ್ ಎಂಡ್ ಸೂನ್. ಮತ್ತೆ ನಮ್ಗೆ ಶ್ರೀ ಶಕ್ತಿ ಯೋಜನಾ ಅಂತ ಹೇಳಿ ಮತ್ತೆ 2,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಕೇಳ್ತೀರಾ ಮನೆ ನಮೇ ಮರಾಣಿ ಇವಾಗ ದುಡ್ಡು ಬರ್ಲಿಕ್ಕತ್ತದ, ಹೊರಗೋಗಿ ನಮಗೆ ಹೋಗಿಲ್ಲ. ಎಷ್ಟು ಚಂದ ಅಲ್ಲ ಅನ್ಸುತ್ತೆ, ಚಂದ ಅಂತ ಹೇಳಿ. ಬಟ್ ಎಲ್ಲಾನು ಪೂರ ಎಲ್ಲ ಲೆಕ್ಕಾಚಾರ ಮಾಡಿದಾಗ ಅನ್ಸುತ್ತೆ ನಾವು ನಮ್ಮ ಕರ್ನಾಟಕನ ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಾವು ಟ್ಯಾಕ್ಸ್ ಪೇಯರ್ ಆಗಿ ನಾವೆಲ್ಲ ಪೇ ಮಾಡ್ತಿರ್ಬೇಕು. ಸೊ ಅದನ್ನ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಂಡ್ರು ಇನ್ನೂ ಚಂದ ಬೆಳೆಯಬಹುದು ನಾವು ಅಂತೇಳಿ. ಸೊ ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಮತ್ತೆ ಫ್ರೀ ಬಸ್ ಬಂದು ಹೋಗ್ರಿ ಬೆಂಗಳೂರಿಗೆ ಒಂದ್ಸತಿ.